ಅನಿತ್ಯಾನಿ ಶರೀರಾಣಿ ವಿಭವ ನೈವ ಶಾಶ್ವತಃ ನಿತ್ಯ ಸನ್ನಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಅಂತ ಹೇಳಿ ಎಲ್ಲ ಹಿರಿಯರು ಈ ಮಾತನ್ನ ಹೇಳಿ ಹೋಗಿದ್ದಾರೆ. ಮನುಷ್ಯ ಜನ್ಮ ನಮ್ಗೆ ಬರ್ಬೇಕಾದ್ರೆ ಸುಮ್ಮನೆ ಬಂದಿಲ್ಲ. ಒಂದ್ ಕಡೆ ಹೇಳ್ತಾರೆ ಶಂಕರಾಚಾರ್ಯ ಶತಕೋಟಿ ಜನ್ಮ ಸುಕೃತೈ ಪುಣ್ಯೈರ್ವಿನ ಲಭ್ಯತೆ ಅಂತ ಹೇಳಿ 100 ಕೋಟಿ ಜನ್ಮ ಎತ್ತದ ಮೇಲೆ ಮನುಷ್ಯ ಜನ್ಮ ಪ್ರಾಪ್ತಿಯಾಗೈತಿ ಅಂತ. ಜಂತೂನಾಂ ನರ ಜನ್ಮ ದುರ್ಲಭಂ, ಎಲ್ಲಾ ಜಂತುಗಳಿಗಿನ್ನ ಶ್ರೇಷ್ಠವಾದಂತಹ ಕೊನೆಯ ಜನ್ಮ ಯಾವ್ದಾದ್ರು ಇದ್ರೆ ಇದು ಮನುಷ್ಯ ಜನ್ಮ. ಈ ಮನುಷ್ಯ ಜನ್ಮದಲ್ಲಿ ನಾವು ಸಾರ್ಥಕ ಮಾಡ್ಕೊಳ್ಳಿಲ್ಲ ಅಂದ್ರೆ ಮುಂದೆ ಏನೆಲ್ಲ ಅನಾಹುತಗಳಾಗ್ತದೆ ಅಂತ ಹೇಳಿ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ನೋಡಿ ಭಗವಂತನ ಕಡೆ ನೀವು 3 ದಿವಸ ನಿಮ್ಮ ಮನಸ್ಸನ್ನ ಪವಿತ್ರ ಭಾವನೆಯಿಂದ ನಿಮ್ಮ ಮುಖವನ್ನ ಭಗವಂತನ ಕಡೆ ಸಮರ್ಪಣೆ ಮಾಡಿದ್ದೀರಿ, ಎಷ್ಟೆಲ್ಲ ಸಂತೋಷವಾಗಿದ್ದೀರಿ. ಯತ್ರ ನಾರ್ಯಂತು ಪೂಜ್ಯಂತೆ ರಮಂತೆ ತತ್ರ ದೇವತಾ